ನಮಸ್ಕಾರ. ಇವತ್ತು ನಾವು ಡಿ.ವಿ. ಗುಂಡಪ್ಪನವರ ಮತ್ತೊಂದು ಕಗ್ಗವನ್ನ ನೋಡೋಣ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ದೀಪು, ಈ ಆಕ್ಚುಲಿ ಈ ಒಂದು ಕಗ್ಗ ಇದೆಯಲ್ಲ, ತುಂಬಾ ಇವತ್ತಿಗೆ ಪ್ರಸ್ತುತ ಅನ್ಸುತ್ತೆ. ತುಂಬಾ ಜನಕ್ಕೆ ಒಂದು ಸರ್ಕಲ್ ಹಾಕೊಂಡಿರ್ತಾರೆ. ನಾವ್ ಇಂತಲ್ಲಿದ್ರೆ ಮಾತ್ರ ಖುಷಿಯಾಗಿರ್ತೀವಿ, ನಮ್ಗೆ ಕ್ರೌಡೆಡ್ ಪ್ಲೇಸ್ ಆಗಲ್ಲ, ನಮ್ಗೆ ತುಂಬಾ ಏನೋ ಗಲಿಬಿಲಿ ಇರೋ ಪ್ಲೇಸ್ ಆಗಲ್ಲ. ಆದ್ರೆ ಡಿ.ವಿ.ಜಿ ಹೇಳ್ತಾರೆ, ಒಂದ್ಸರಿ ತೋಟಕ್ಕೆ ಹೋದಾಗ ಏನ್ ಅನುಭವ ಆಗತ್ತೋ ಅದೇ ರೀತಿ ಒಂದ್ ಸಂತೋಷ ಕೂಟಕ್ಕೆ ಹೋದಾಗ ಜನಗಳ ನಡುವೆ, ಜನಗಳು ಇಲ್ಲದೆ ಸಂಸಾರದಲ್ಲಿ ಮೌನವಾಗಿ, ಸಂಗೀತದಲ್ಲಿ, ಸಂತೆಯಲ್ಲಿ ಯಾವಾಗ್ಲೂ ನೀನು ಬ್ರಹ್ಮ ತತ್ವವನ್ನ ಹುಡುಕ್ತಾ ಇರ್ಬೇಕು. ಆ ಮೂಲಕ ಒಂದು ಹೊಸ ಹೊಸ ಅನುಭವಗಳನ್ನ ನೀನು ಪಡಿತಾ ಇರ್ಬೇಕು. ಆ ಮೂಲಕ ಬ್ರಹ್ಮಾನುಭವಿ ಆಗ್ಬೇಕು ಅನ್ನೋ ಸರಳವಾದ ಸುಂದರ ಸೂತ್ರ. ಅಂದ್ರೆ ನಮಗೆ ಇಷ್ಟೆಲ್ಲ ಇದ್ದಾಗ ಮಾತ್ರ ನಾವು ಕಂಫರ್ಟ್ ಆಗಿರ್ತೀವಿ. ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅನ್ನೋದನ್ನ ಹೇಳ್ತಾರೆ. ಏನಂತೀಯ? ತುಂಬಾ ಚೆನ್ನಾಗಿ ಹೇಳಿದ್ರೆ ವಿನಯಣ್ಣ. ನಮ್ಮ ಈ ಬದುಕಿನಲ್ಲಿ ನಾವು ಎಲ್ಲೋ ಸುಖವನ್ನ, ಸಂತೋಷವನ್ನ ಅರಸಿ ಹೋಗೋದಕ್ಕಿಂತ ಪ್ರತಿಯೊಂದರಲ್ಲೂ ಸಂತೋಷವನ್ನ ಕಾಣ್ಬೇಕು ಅನ್ನೋದು ಈ ಪುಟ್ಟ ಒಂದು ಸಾಲುಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದು ನಮ್ಮೆಲ್ಲರ ಜೀವನಕ್ಕೆ ಮಾದರಿ ಆಗ್ಲಿ, ಅಳವಡಿಕೆ ಬರ್ಲಿ ಅಂತ. ತುಂಬಾ ಸರಿ ಟೂರಿಗೆ ಹೋಗ್ತೀವಿ, ಬಹಳ ಮಜಾ ಮಾಡ್ತೀವಿ ಸರ್. ಟೂರಿಗೆ ಹೋಗಿ ಎರಡು ಗಂಟೆ ಆಗಿದೆಲ್ಲ, ಯಾವಾಗ ಮನೆಗೆ ಹೋಗ್ತೀವೋ ಮನೆಗೆ ಹೋಗಿ ಆರಾಮಾಗಿರೋಣ ಅಂದ್ರೆ ಇದೇ ಹೊಯ್ದಾಟದಲ್ಲಿ ಇರ್ತೀವಿ. ಎಲ್ಲಿ ಹೋದಾಗ್ಲೂ ಆ ಬ್ರಹ್ಮ ತತ್ವವನ್ನು ಹುಡುಕ್ತಾ ಬ್ರಹ್ಮಾನುಭವಿ ಆಗ್ಬೇಕು ಅಂತ ಹೇಳ್ತಾರಲ್ಲ. ತುಂಬಾ ಧನ್ಯವಾದ. ಧನ್ಯವಾದ.